ನಮಸ್ಕಾರ ಸ್ನೇಹಿತರೆ, ಭುವೀಸ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಾವು ಈ ದಿನ ಶೃಂಗೇರಿಗೆ ಹೊರಟಿದ್ದೀವಿ. ಮೊಮ್ಮಗಳದ್ದು ಅಕ್ಷರಾಭ್ಯಾಸ ಇತ್ತು, ಅದರಿಂದ ಶೃಂಗೇರಿಗೆ ಹೊರಟಿದ್ದೀವಿ. ಇದು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ಮೈಸೂರಿಗೆ ಹೋಗಿದ್ವಿ ನಿನ್ನೆ. ಮೈಸೂರಿಂದ ಬರ್ತಾ ನಾಳೆ ಶೃಂಗೇರಿಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೊರಟಿರೋದು ಸ್ನೇಹಿತರೆ. ಯಾವುದೂ ಪ್ರಿಪ್ರೇಷನ್ ಇಲ್ಲದಂಗೆ ಹೊರಟಿರೋದು. ನಾನು, ನನ್ನ ಮಗಳು, ನನ್ನ ಮಗ, ಅಳಿಯ, ಮೊಮ್ಮಕ್ಕಳು ಇಷ್ಟು ಜನ ಮಾತ್ರ ಹೊರಟಿದ್ವಿ. ಅಲ್ಲಿ ನಮ್ಮಮ್ಮ ಸಿಗ್ತಾರೆ ಚನ್ನರಾಯಪಟ್ಟಣದಲ್ಲಿ. ಇಷ್ಟು ಜನ ಶೃಂಗೇರಿಗೆ ಹೊರಟಿದ್ವಿ. ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿ ಹೊಟ್ಟೆ ಹಸಿತು. ಒಂದು ಹೋಟ್ಲಿಗೆ ಹೋದ್ವಿ, ಕೃಷ್ಣ ಜೈ ಅಂತ ಹೋಟ್ಲ್ ಹೆಸರು. ಚನ್ನರಾಯಪಟ್ಟಣ ಬಿಟ್ಟು ಮುಂದಕ್ಕೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಊಟ. ನೀವು ಯಾರನ್ನ ಆ ಕಡೆ ಟ್ರಾವೆಲ್ ಮಾಡೋರಿದ್ದರೆ ಈ ಹೋಟ್ಲಿಗೆ ಹೋಗಿ, ಯಾವುದು ಪ್ರಮೋಷನ್ ಅಲ್ಲ, ಈ ಹೋಟ್ಲಿಗೆ ಹೋಗಿ ತುಂಬ ಚೆನ್ನಾಗಿರುತ್ತೆ. ವರ್ತ್ ಕೂಡ ಅನಿಸ್ತು ನಮಗೆ, ತುಂಬ ಟೇಸ್ಟ್ ಆಗಿತ್ತು. ಅಲ್ಲಿಂದ ಊಟ ಮುಗಿಸ್ಕೊಂಡು ಸ್ನೇಹಿತರೆ, ಹೊಟ್ಟೆ ಎಷ್ಟು ಬಿಟ್ಟಿತ್ತಲ್ಲ, ಊಟ ಮುಗಿಸ್ಕೊಂಡು ಮತ್ತೆ ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ಇನ್ನೇನು ಸಂಜೆ ಆಗಿದೆ, ಒಂದು 6 ಗಂಟೆ ಹತ್ತತ್ರ ಆಗಿದೆ ನೋಡಿ. ಸೂರ್ಯ ಅಲ್ಲಿ ಯಾವ ಥರ ಕಾಣ್ತಾ ಇದ್ದಾರೆ. ಹೊರಡೋ ಟೈಮ್ ಆಗಿದೆ ಸೂರ್ಯ ಅವ್ರದ್ದು. ಆ ಥರ 6 ಗಂಟೆ 6:15 ಈ ಥರ ಇತ್ತು ವಾತಾವರಣ. ಸಣ್ಣಗೆ ಮಳೆ ಬರ್ತಾಯಿತ್ತು, ಫುಲ್ಲು ಮಲೆನಾಡು ಸ್ನೇಹಿತರೆ. ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗಿತ್ತು ವಾತಾವರಣ. ಈ ಟೈಮಲ್ಲಿ ಟ್ರಿಪ್ ಹೋಗ್ಬಿಟ್ರಂತೂ ನಾನು ಹೇಳ್ದಂಗೆ ನಿಮಗೆ ನಮ್ಮ ಕರ್ನಾಟಕ ಸ್ವರ್ಗ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ವಾತಾವರಣ. ಬಟ್ ಪ್ರಿಕಾಷನ್ಸ್ ತೊಗೊಳ್ಳಿ, ಮಕ್ಕಳು ಕರ್ಕೊಂಡೋಗಿದ್ರೆ ಸ್ವೆಟ್ರ್, ಟೋಪಿ ಎಲ್ಲ ತೊಗೊಂಡ್ರೆ ವರ್ತ್ ಅನಿಸುತ್ತೆ. ನೀರು ಅಷ್ಟೇ, ಬಿಸಿನೀರು, ಅಥವಾ ನೀವು ಮನೆಯಿಂದ ಕ್ಯಾನ್ ತೊಗೊಂಡೋಗೋರು, ಓನ್ ಗಾಡಿಗೆ ಹೋಗೋರು ಕ್ಯಾನ್ಗಳು ತೊಗೊಂಡು ಹೋಗ್ಬೋದು. ಊಟದ್ದು ಅಷ್ಟೇ ಸ್ನೇಹಿತರೆ. ಅಲ್ಲೆಲ್ಲ ನಾವು ನಿಲ್ಸಿದ್ದು ಎಲ್ಲ ಕಡೆ ಊಟ ಮಾಡೋದು, ಯಾವ ಕಡೆಗೂ ಊಟ ಮಾತ್ರ ಚೆನ್ನಾಗಿಲ್ಲ ಅನ್ನಂಗಿಲ್ಲ, ಅಷ್ಟೇ ಚೆನ್ನಾಗಿತ್ತು ಊಟ ಮಾತ್ರ. ನೋಡಿ ಎಷ್ಟು ಚೆನ್ನಾಗಿದೆ. ಸಣ್ಣಗೆ ಮಳೆ ಕೂಡ ಹನಿತಾ ಇದೆ, ಅದು ಕ್ಲಿಯರಾಗಿ ಕಾಣ್ತಾ ಇಲ್ಲ ನೋಡಿ. ಇವಾಗ ಶೃಂಗೇರಿಗೆ ಬಂದು ನೈಟ್ ರೂಮ್ ಮಾಡ್ಕೊಂಡಿದ್ವಿ. ಇದು ಮಾರ್ನಿಂಗು ಅಮ್ಮನವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ನಮ್ಮಮ್ಮ ಅಕ್ಷರಾಭ್ಯಾಸ ಟಿಕೆಟ್ ತೊಗೊಂಡಿದ್ರು. ಅಮ್ಮನ ಅಳಿಯ ಹೋಗಿ, ನಾನು, ನನ್ನ ಮಗಳು, ಮೊಮ್ಮಕ್ಕಳ ರೆಡಿಯಾಗಿ ಮತ್ತೆ ನನ್ನ ಅಳಿಯನ ಕಾರಲ್ಲಿ ಕರ್ಕೊಂಬಂದರು. ತುಂಬ ಜನ ಇದ್ದರು. ಸಂಡೇ ಆಗಿತ್ತು. ಸಂಡೇ ಆಗಿದ್ದರಿಂದ ತುಂಬ ನೋಡಿ, ಅಕ್ಷರಾಭ್ಯಾಸ ಕ್ಯೂ ಎಷ್ಟಿದೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ತುಂಬಾ ಜನ ಇದ್ದರು, ತುಂಬಾ ರಶ್ ಇತ್ತು. ನಾವು ನೈಟ್ ರೂಮ್ ಮಾಡ್ಕೊಂಡು, ರೂಮ್ ಕೂಡ ಸಿಕ್ಕಲಿಲ್ಲ ಸ್ನೇಹಿತರೆ. ಮತ್ತೆ ಎಲ್ಲೋ ಒಂದು ಕಡೆ ಹುಡುಕ್ಬಿಟ್ಟು ಒಂದು ರೂಮ್ ಸಿಕ್ತು ಅಷ್ಟೇ. ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ವಿ ನಾವು. ಅಷ್ಟು ರಶ್ ಇತ್ತು ಶೃಂಗೇರಿಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಾತಾವರಣ. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ವಿಡಿಯೋ ಎಲ್ಲ ಅಲೋ ಇಲ್ಲ ಸ್ನೇಹಿತರೆ ಹೊರಗಡೆ ಮಾತ್ರ ನಾವು ವಿಡಿಯೋ ಮಾಡ್ಕೊಂಡಿದ್ವಿ. ನೋಡಿ ತುಂಬ ಜನ ಇದ್ದರು ಶೃಂಗೇರಿಲಿ ಮಾತ್ರ, ಅಷ್ಟೇ ಜನ ಇದ್ದರು. ನಂತರ ನಾವು ಗುರುಗಳನ್ನ ದರ್ಶನ ಮಾಡಬೇಕು ಅಂದ್ಕೊಂಡು ಗುರುಗಳ ದರ್ಶನ, ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಮುಗಿಸಿ ಗುರುಗಳ ದರ್ಶನ ಮಾಡ್ಕೊಂಡು ಬಂದ್ವಿ. ಅಕ್ಷರಾಭ್ಯಾಸ ಕಾರ್ಯಕ್ರಮ ಇವಾಗ ಟಿಕೆಟ್ ತೊಗೊಂಡಿದ್ವಿ. 500 ರೂಪಾಯಿ ಟಿಕೆಟು. ನಿಮ್ಗೆ ಯಾರಿಗಾನ ಗೊತ್ತಿಲ್ಲದವರಿದ್ದರೆ 500 ರೂಪಾಯಿ ಟಿಕೆಟ್ ತೊಗೋಬೇಕು. ಒಳಗಡೆ ಸ್ಲೇಟು, ಬುಕ್ಕೆಲ್ಲ ಅವರೇ ಕೊಡ್ತಾರೆ. ಬುಕ್ಕು ಮತ್ತು ಬೇರೆ ಯಾರೋ ಕೊಟ್ಟರು, ಕರೆಕ್ಟು ಸ್ಲೇಟ್ ಕೊಡ್ತಾರೆ ಅವರೇ ಅಕ್ಷರಾಭ್ಯಾಸ ಎಲ್ಲ ಒಳಗಡೆ ಮಾಡಿಸ್ತಾರೆ. ಇದನ್ನು ನನ್ನ ತಮ್ಮನ ಮಗನಿಗೂ ಕೂಡ ಮಾಡಿದರು. ಈ ಸತಿ ತಮ್ಮನ ಮಕ್ಕಳು, ತಮ್ಮನ ಫ್ಯಾಮಿಲಿಯೆಲ್ಲ ಮಿಸ್ ಆಯಿತು, ತಂಗಿ ಫ್ಯಾಮಿಲಿನೂ ಮಿಸ್ ಆಯಿತು. ನಾವು ಮಾತ್ರ ಹೋಗಿದ್ವಿ. ಅರ್ಜೆಂಟ್, ನಾನು ನಿಮ್ಗೆ ಹೇಳ್ದಂಗೆ ಸಡನ್ ಪ್ಲ್ಯಾನ್ ಆಗಿದೆ ಇದು, ಅದರಿಂದ ಹೊರಟ್ವಿ ನಾವು. ನೋಡಿ ದೇವಸ್ಥಾನ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ರಾಜಗೋಪುರ ರೆಡಿ ಮಾಡ್ತಾಯಿದ್ರು ಇನ್ನೂ. ಇದು ಅಮ್ಮನವ್ರ ಕಳಸ, ಇದು ಅಮ್ಮನವ್ರ ಗರ್ಭಗುಡಿ ಇಲ್ಲೇ ಇರೋದು, ಶಾರದಾ ದೇವಿಯವ್ರದ್ದು ಅಮ್ಮನವ್ರ ಕಳಸ ಇದು. ಶೃಂಗೇರಿ ಶಾರದಾ ದೇವಿಯವ್ರನ್ನ ನೋಡಿ. ಇಲ್ಲಿ ಮೀನುಗಳು, ನೀರು ಕಮ್ಮಿ ಇದೆ ಸ್ನೇಹಿತರೆ. ಇಲ್ಲಿ ನಿಜವಾಗ್ಲೂ ಕೆಲವರು ಜನಗಳು ವಾಟರ್ ಬಾಟ್ಲ್ಗಳೆಲ್ಲ ನೀರಿಗೆ ಹಾಕಿದ್ದಾರೆ. ಪ್ಲಾಸ್ಟಿಕ್ ಹಾಕಬೇಡಿ ಅಂತ ಹೇಳಿದ್ರು ಕೇಳಲ್ಲ. ಮೀನಿಗೆ ನಾವು ಪುರಿ ಹಾಕಕ್ಕೆ ಬಂದಿದ್ವಿ. ಪುರಿ ಹಾಕಿ ನೀರು ಸ್ವಲ್ಪ ಕಮ್ಮಿ ಇದೆ, ತುಂಗಾ ನದಿ ನೀರು ಸ್ವಲ್ಪ ಕಮ್ಮಿ ಇತ್ತು. ಇವಾಗ ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟರೆ ನೀರು ಫುಲ್ ಆಗುತ್ತೆ ಇಲ್ಲಿ. ಆದರೂ ನೀರು ಇತ್ತು, ತುಂಬಾ ಚೆನ್ನಾಗಿದೆ ನೀರು ಮಾತ್ರ. ನೋಡಿ ಮೀನುಗಳು ಯಾವ ಥರ ಕಾಣ್ತಾ ಇದೆ, ಎಷ್ಟು ದಪ್ಪ ಇದೆ ಮೀನು. ಪುರಿ ಹಾಕಿದ್ರೆ ಮೇಲೆ ಬರ್ತವೆ, ಮೀನು ತಿನ್ನಲಿಕ್ಕೋಸ್ಕರ ಬರ್ತವೆ. ನಾವೆಲ್ಲ ಪುರಿ ಹಾಕಿದ್ವಿ ನೋಡಿ. ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಾರೆ ನೋಡಿದ್ರೆ. ನಂತರ ಎಲ್ಲ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಇಲ್ಲಿಗೆ ಬಂದ್ವಿ ನಾವು. ಫಸ್ಟು ಹೊಳೆ ಹತ್ರ, ತುಂಗಾ ನದಿ ಹತ್ರ ಹೋಗಿ ಅಲ್ಲಿ ಅಮ್ಮನವ್ರ ಕೈ ಮುಗ್ಕೊಂಡು ತುಂಗಾದೇವಿಯವ್ರಿಗೆ, ಮತ್ತು ಅಲ್ಲಿಂದ ಅಮ್ಮನವ್ರ ಶೃಂಗೇರಿ ಶಾರದಾ ದೇವಿಯವ್ರನ್ನ ದರ್ಶನ ಮಾಡಿಕೊಂಡು ಇಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಬಂದ್ವಿ. ಅಕ್ಷರಾಭ್ಯಾಸ ಮಾಡ್ತಿರೋ ಹಾಲ್ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬ ಜನ ಇದ್ದರು ಅಕ್ಷರಾಭ್ಯಾಸಕ್ಕೂ. ಬ್ಯಾಚ್ ಬೈ ಬ್ಯಾಚ್ ಮಾಡ್ತಾಯಿದ್ರು. ಯಾರ್ಯಾರು ಟಿಕೆಟ್ ತೊಗೊಂಡು ಕ್ಯೂವಲ್ಲಿ ಬಂದಿದ್ರು ಅವ್ರಿಗಾರ ಟಿಕೆಟ್ ಕೊಟ್ಕೊಂಡು ಅಕ್ಷರಾಭ್ಯಾಸ ಮಾಡ್ತಾಯಿದ್ರು. ನಾನು, ಅಮ್ಮ, ನನ್ನ ಮಗ, ಅಳಿಯ, ಮಗಳು, ಮೊಮ್ಮಕ್ಕಳು ಮಾತ್ರ ಬಂದಿದ್ವಿ. ಎಲ್ಲ ಕೂತಿದ್ದೀವಿ. ಇವರು ಅಕ್ಷರಾಭ್ಯಾಸ ಬರ್ಸ್ತಾ ಇದ್ದಾರೆ ನೋಡಿ. ಅಳಿಯ, ಮಗಳು, ಮೊಮ್ಮಗಳನ್ನ ಕೂರಿಸ್ಕೊಂಡು ಬರ್ಸ್ತಾ ಇದ್ದಾರೆ. ಅಕ್ಕಿ ಅರ್ಶಿನ ಕೊಂಬಲ್ಲಿ ಬರ್ಸ್ತಾ ಇದ್ದಾರೆ. ಗಣಪತಿ ಫಸ್ಟು ಓಂ ನಮಃ ಗಣೇಶ ಗಣಪತಿ ಹೆಸರು ಬರ್ಸ್ತಾರೆ. ಆಮೇಲೆ ಶಾರದಾ ದೇವಿಯಲ್ಲಿ ಬರೆಸಿ ಎಲ್ಲ ಬರ್ಸ್ತಾರೆ ನೋಡಿ. ಬರೀತಾ ಇದ್ದಾಳೆ ಮೊಮ್ಮಗಳು. ಇವಾಗ ಇವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಈ ವರ್ಷದಿಂದ LKGಗೆ ಅಡ್ಮಿಷನ್ ಮಾಡಿದ್ದಾರೆ. ಅಷ್ಟರೊಳಗಡೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದ್ಕೊಂಡಿದ್ರು, ಮಾಡಿಸ್ತಾ ಇದ್ದಾರೆ. ಅಳಿಯ ಮಗಳು ಬರ್ಸ್ತಾ ಇದ್ದಾರೆ ನೋಡಿ ಮೊಮ್ಮಗಳ ಕೈಲಿ. ಚಿಕ್ಕ ಮೊಮ್ಮಗಳು ಕೂಡ ಅಲ್ಲೇ ಕೂತಿದ್ಲು, ಗಲಾಟೆ ಮಾಡ್ತಿದ್ಲು ಅಂತ ನಮ್ಮಮ್ಮ ಎತ್ಕೊಂಡು ಆಚೆಗೆ ಬಂದರು. ಈ ಕಡೆಗೆ ಮಗ ವಿಡಿಯೋ ಮಾಡ್ತಾಯಿದ್ದೆ ನೋಡಿ. ತುಂಬ ಜನ ಬರ್ಸ್ತಾಯಿದ್ರು. ತುಂಬ ಸಣ್ಣ ಮಕ್ಳುಗಳ್ನೇ ಕರ್ಕೊಂಡು ಬಂದಿದ್ರು. 3 ವರ್ಷ
2 ವರ್ಷ 3 ವರ್ಷ ನೋಡಿ ಸ್ಲೇಟ್ ಕೊಟ್ಟಿದ್ದಾರೆ. ಇವಾಗ ಅವರೇ ಸ್ಲೇಟ್ ಕೂಡ ಕೊಡ್ತಾರೆ. ನೀವೇನು ಸ್ಲೇಟ್ ಇಲ್ಲಿಂದನೇ ತೊಗೊಂಡೋಗ್ಬೇಕು ಅನ್ನೋದೇನಿಲ್ಲ. ನೋಡಿ ಶ್ರೀ ಗಣೇಶಾಯ ನಮಃ ಅಂತ ಏನೋ ಬರೆಸ್ತಾರೆ ನೋಡಿ. ಗಣೇಶಾಯ ನಮಃ ಕರೆಕ್ಟು. ಶ್ರೀ ಗಣೇಶಾಯ ನಮಃ ಅಂತ ಬರೆಸ್ತಾ ಇದ್ದಾರೆ. ಅಕ್ಕಿ ಮತ್ತು ಅರ್ಶಿನ ಕೊಂಬನ್ನ ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಬರೆಸ್ತಾರೆ. ಸ್ಲೇಟಲ್ಲಿ ತಂದೆ ತೊಡೆ ಮೇಲೆ ಕೂತ್ಕೊಂಡು ಬರೆಸಿ ಅಂತ ಅವರು ಹೇಳ್ತಾರಲ್ಲ, ಅನೌನ್ಸ್ ಮಾಡ್ತಾ ಇರ್ತಾರೆ ಸ್ವಾಮಿಗಳು. ಇಲ್ಲಿ ಸರಸ್ವತೈ ನಮಃ ಅಂತ ಬರೆಸ್ತಾರೆ. ಫಸ್ಟು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತೈ ನಮಃ ಅಂತ ಬರ್ಸಿದ್ಮೇಲೆ ಬರೆಸ್ತಾರೆ ಸ್ಲೇಟ್ ಮೇಲೆನೇ. ಬಳಪನು ಕೂಡ ಅವರೇ ಕೊಡ್ತಾರೆ ಸ್ನೇಹಿತರೆ, ಏನಿಲ್ಲ. ನೋಡಿ ಬರಿತಾ ಇದ್ದಾಳೆ ಮೊಮ್ಮಗಳು, ಅಳಿಯ ಮಗಳು ಕೂರಿಸ್ಕೊಂಡು ಬರೆಸ್ತಾ ಇದ್ದಾರೆ. ನೋಡಿ ಬರಿತಾ ಇದ್ದಾಳೆ ಇವಾಗ. ಇದೆಲ್ಲ ಮುಗೀತು ನೋಡಿ. ಇವರೇ ಗುರುಗಳು ಇಲ್ಲಿ ಯಾವ ರೀತಿ ಬರೆಸ್ಬೇಕು ಏನು ಅಂತ ಎಲ್ಲ ಹೇಳ್ತಾರೆ. ಕೊನೆಗೆ ಅವ್ರಿಗೆ ವಾಪಸ್ ಕೊಟ್ಬಿಟ್ಟು ಚೀಟಿ ಇಸ್ಕೊಂಡು ಪ್ರಸಾದ ಕೊಡ್ತಾರೆ. ಪ್ರಸಾದ ತುಂಬ ಚೆನ್ನಾಗಿತ್ತು, ಕೊಬ್ಬರಿ ಮಿಠಾಯಿ ಥರ ಕೊಟ್ಟಿದ್ರು, ತುಂಬಾ ಟೇಸ್ಟ್ ಆಗಿತ್ತು. ಇಲ್ಲಿ ಆನೆಗಳು ಬಂದು ನಿಂತಿದ್ದಾವೆ ನೋಡಿ, 2 ಆನೆಗಳು. ನಾವು ಆ ಕಡೆ ಇದು ಗುರುಗಳನ್ನ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕಾದ್ರೆ ಫೋನ್ ತೊಗೊಂಡೋಗಿರಲಿಲ್ಲ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.